नाज़रीन, अर्बन उर्दू चैनल में आपका इस्तकबाल है। ನಿನ್ನ ಕ್ಯಾಮ್ರಾ ಬರ್ತಾ ಇದೆ ಇದೇ ಫ್ರೇಮ್ ಆಗುತ್ತೆ ಬೇರೆ ನಮ್ಮ ಪ್ರಜಾ ಸಮುದಾಯದ ಪರವಾಗಿ ಪವನ್ ಕಲ್ಯಾಣ್ ಅವರು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಚಿಂತಾಮಣಿಗೆ ಆಗಮಿಸ್ತಾ ಇದ್ದಾರೆ. 6ನೇ ತಾರೀಕು ಬರ್ತಾ ಇದ್ದಾರೆ. ಈ ಒಂದು ಪ್ರಸ್ತಾವವನ್ನು ನಾವು ತಮ್ಮ ಮುಂದೆ ಪತ್ರಕರ್ತರ ಮುಂದೆ ಏಕೆ ನಾವು ಈ ಪ್ರಸ್ತಾವ ಮಾಡ್ತಾ ಇದ್ದೀವಿ ಅಂದರೆ, ಬಾಗೇಪಲ್ಲಿ, ಗೌರಿಬಿದನೂರು, ಮಂಚೇನಹಳ್ಳಿ, ಶಿಡ್ಲಘಟ್ಟ, ಚಿಂತಾಮಣಿ ಈ 6 ತಾಲೂಕುಗಳಲ್ಲಿ ನೀರಿಗಾಗಿ ಭಾಳ ಪರದಾಡ್ತಾ ಇದ್ದೀವಿ. ಈ ಮಳೆ ಬಿದ್ದು ಸಾಕಷ್ಟು ಮಳೆನೂ ಬೀಳ್ತಾ ಇಲ್ಲ. ಅದರಿಂದ ಪವನ್ ಕಲ್ಯಾಣ್ ಅವರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ತುಂಗಾ ಮತ್ತು ಕೃಷ್ಣಾ ನದಿಗಳ ಒಂದು ಜೋಡಣೆ ಆಗಿದೆ. ಆ ನೀರು ಈ ಕಡೆಗೆ ಸರಬರಾಜು ಮಾಡಿ ಈ ಒಂದು ಕಷ್ಟಮಯವಾಗಿರ್ತಕ್ಕಂಥ ನೀರನ್ನು ಸಾಮಾನ್ಯ ಜನರಿಗೆ ಒದಗಿಸಿ ನಮ್ಮ ಜನರನ್ನು ಒಂದು ಆರೋಗ್ಯವನ್ನು ಸುಧಾರಣೆಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏಕೆಂತೇಳಿ ಪ್ರತಿಯೊಂದು ಸಾರಿನೂ ಇದೇ ಥರ ಆಗಿದೆ. ಸುಮಾರು ಇವಾಗ ಬಚ್ಚಲು ಹೊಳೆ ಇರ್ಬೋದು, ತುಂಗಾ ಮತ್ತು ಕೃಷ್ಣಾ ನದಿಗಳು ಆಂಧ್ರ ಪ್ರದೇಶದ ಗಡಿನಾಡಿನಲ್ಲಿ ಹರಿತಾ ಇದೆ. ಅದನ್ನು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರಗೂ ಸರಬರಾಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವರಲ್ಲಿ ಮನವಿನೂ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಪ್ರಸ್ತಾವವನ್ನು ಪ್ರಧಾನ ನರೇಂದ್ರ ಮೋದಿಯವರು ಬೆಳೆಸಿ ನಮಗೆ ಶುದ್ಧವಾಗಿ ಇರ್ತಕ್ಕಂಥ ನೀರನ್ನು ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. 2ನೇ ದಿನಗಳು 1400, 1500, 1600 ಅಡಿಗಳು ಕೊರೆದರೂ ಸಹ ಒಂದು ಒಳ್ಳೆಯ ಶುದ್ಧವಾದ ನೀರನ್ನು ನಾವು ಕಾಣ್ತಾ ಇಲ್ಲ. ನಮ್ಮ ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗಿದೆ. ನಮ್ಮ ಬಲ್ಜೆ ಸಮುದಾಯದಿಂದ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಅವ್ರ ಜೊತೆಗೆ ಕೆಲವೇ ದಿನಗಳಿಂದ ಒಂದು ದುರ್ಘಟನೆ ನಡೆದಿದೆ. ಈ ದುರ್ಘಟನೆಗೆ ಸುಮಾರು 40 ಹೆಚ್ಚು ಸಾವಾಗಿದೆ ಅಂತ ವಿಷಾದ ವ್ಯಕ್ತಪಡಿಸುತ್ತಾ, ಏನು ಪವನ್ ಕಲ್ಯಾಣ್ ಬರೋ ಸಮಯದಲ್ಲಿ ಯಾರೂ ಸಹ ವಯಸ್ಸಾದವರು ಮತ್ತು ಮಕ್ಕಳು ಬರೋದು ಬೇಡ ಅನ್ನೋದು ನಾವು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿ, ಆದರೆ ಯಾವುದೇ ನೂಕುನುಗ್ಗಲಿಗೆ ಪೊಲೀಸರ ಒಂದು ಕಾನೂನು ಸುವ್ಯವಸ್ಥೆಗೆ ಎಲ್ಲರೂ ಸಹಕರಿಸಬೇಕು. ಯಾವುದೇ ರೀತಿಯ ದುರ್ಘಟನೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಅಭಿಮಾನಿಗಳಲ್ಲಿ ಮತ್ತು ಅವರ ಎಲ್ಲೇ ಯಾರೇ ಆಗಲಿ ಅವರಿಗೆ ಸಹಕಾರ ಕೊಡಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡಿಕೊಂಡು ಹತ್ತಿರವಾಗಿ ಸಿಗ್ತಾ ಇರೋದ್ರಿಂದ ಈ 2 ರಾಜ್ಯಗಳ ಒಂದು ಸಮನ್ವಯತೆ ಈಗಾಗಲೇ ಅವರಲ್ಲಿ ಕಾಣಿರೋದ್ರಿಂದ ನಾನು ಈ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಪ್ರಯತ್ನವನ್ನು ಮಾಡ್ತೇನೆ.